Hello dear students, welcome to my YouTube channel. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿಯ ಗಣಿತದ ಮೊದಲನೆಯ ಅಧ್ಯಾಯವಾದ ವರ್ಗ ಮತ್ತು ಘನ ಚಾಪ್ಟರ್ ಅನ್ನು ಶುರು ಮಾಡ್ತಾ ಇದ್ದೀವಿ. ಗಣಿತ ಅಂದರೆ ಬರೀ ನಂಬರ್ಸ್ ಅಲ್ಲ, ಇದರ ಹಿಂದೆ ಮಸ್ತ್ ಕಥೆಗಳು ಇರುತ್ತವೆ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮೊದಲನೇ ಪುಟದಲ್ಲಿ ಸೂಪರ್ ಇಂಟ್ರೆಸ್ಟಿಂಗ್ ಒಗಟಿನ ಕತೆ ಇದೆ. ಬನ್ನಿ ಈ ಕತೆ ಏನಂತ ಲೈನ್ ಬೈ ಲೈನ್ ನೋಡೋಣ. ರಾಣಿ ರತ್ನಮಂಜರಿಯು ತನ್ನ ಬಳಿ ಇರುವ ರತ್ನಗಳಂದ್ರೇನ ಅಮೂಲ್ಯ ಕಲ್ಲುಗಳು ಸಂಪತ್ತನ್ನು ವಿವರಿಸುವ ಒಂದು ಉಯಿಲನ್ನು ಬರೆದಿದ್ದಳು. ಉಯಿಲ್ ಅಂದ್ರೇನು, ವಿಲ್ಲನ್ನು ಬರೆದಿದ್ಲಂತೆ. ಮತ್ತು ಅದರಲ್ಲಿ ಒಂದು ಒಗಟು ಕೂಡ ಇತ್ತು. ಆಕೆಯ ಮಗ ಕೊಯಿಸ್ನಮ್ಮ ಮತ್ತು ಅವಳಿಗೆ 99 ಸಂಬಂಧಿಕರು ರಾಣಿಯು ಬರೆದ ಉಯಿಲನ್ನು ಓದಲು ಆಹ್ವಾನಿಸಲಾಗಿತ್ತು. ತನ್ನ ಎಲ್ಲ ರತ್ನಗಳನ್ನು ತನ್ನ ಮಗನಿಗೆ ಕೊಡಲು ಅವಳು ಬಯಸಿದ್ದಳು. ಆದರೆ ಹಾಗೆ ಮಾಡಿದರೆ ಅವಳ ಎಲ್ಲ ಸಂಬಂಧಿಕರು ಕೊಯಿಸ್ನಮ್ಮನನ್ನು ಸದಾ ಪೀಡಿಸುತ್ತಾರೆ ಎಂದು ಅವಳಿಗೆ ತಿಳಿದಿತ್ತು. ಒಗಟನ್ನು ಬಿಡಿಸಲು ಅಗತ್ಯವಿರುವ ತಿಳುವಳಿಕೆಯನ್ನು ಮಗನಿಗೆ ನೀಡಿರುವುದಾಗಿ ಭಾವಿಸಿದ್ದಳು. ಅವಳು ತನ್ನ ಉಯಿಲ್ನಲ್ಲಿ ಅಂದರೆ ವಿಲ್ನಲ್ಲಿ ಈ ಕೆಳಗಿನ ಟಿಪ್ಪಣಿಯನ್ನು ಬರೆದಿದ್ದಳು. ಇದ್ರ ಮೀನಿಂಗ್ ಏನಪ್ಪ ಅಂದ್ರೆ, ಈ ಕಥೆಯಲ್ಲಿ ಬರೋದು ರಾಣಿ ರತ್ನಮಂಜರಿ, ಅವಳ ಹತ್ರ ತುಂಬ ಅಮೂಲ್ಯವಾದ ರತ್ನಗಳಿರ್ತಾವಂತ. ಆ ಸಂಪತ್ತನ್ನು ವಿವರಿಸಲಿಕ್ಕೆ ಅಂದರೆ ಒಂದು ವಿಲ್ಲನ್ನು ಬರಿತಾಳಂತ. ಆ ಸಂಪತ್ತು ಅಂದರೆ ಅಮೂಲ್ಯವಾದ ರತ್ನಗಳ ಸಂಪತ್ತನ್ನು ವಿವರಿಸಲಿಕ್ಕೆ ಒಂದು ವಿಲ್ಲನ್ನು ಬರಿತಾಳಂತ. ಅದರಲ್ಲಿ ಒಂದು ಒಗಟಿರ್ತೈತಂತ. ಆಕೆಯ ಮಗನ ಹೆಸರೇನ ಕೊಯಿಸ್ನಮ್ಮ. ಈ ರಾಣಿಗೆ ತನ್ನ ಎಲ್ಲ ರತ್ನಗಳು ಮಗನಿಗೆ ಕೊಡ್ಬೇಕಂತ ಆಸೆ ಇರ್ತೈತಿ. ಆದರೆ ನೇರವಾಗಿ ಕೊಟ್ಟರೆ ಏನು ಮಾಡ್ತಾರೆ, ಉಳಿದ 99 ಜನ ಸದಸ್ಯರು ಏನು ಮಾಡ್ತಾರೆ, ಮಗನನ್ನು ಪೀಡಿಸ್ತಾರ ಅಥವಾ ದ್ವೇಷಿಸ್ತಾರ ಅಂತ ಅವಳಿಗೆ ಗೊತ್ತಿರ್ತೈತೆ. ಹಾಗಾಗಿ ಆಕೆ ಏನು ಮಾಡ್ತಾಳಂದ್ರೆ, ಅದಕ್ಕೆ ಬುದ್ಧಿವಂತಿಕೆಯನ್ನು ಏನು ಮಾಡಿಕೊಂಡು ಒಗಟನ್ನು ಬಿಡಿಸಲು ಅಗತ್ಯವಿರುವ ತಿಳುವಳಿಕೆಯನ್ನು ಮಗನಿಗೆ ಫಸ್ಟ್ ನೀಡಿಬಿಡ್ತಾ ಅಂತ. ಅಂದರೆ ಯಾವುದೇ ಒಂದು ಒಗಟನ್ನು ಕೊಟ್ಟರೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಆ ತಿಳುವಳಿಕೆಯನ್ನು ಮಗನಿಗೆ ನೀಡ್ತಾ ಅಂತ. ನೀಡ್ದಾದ್ಮೇಲೆ ಏನಿರ್ತೈತಿ, ಆ ರಾಣಿ ಉಯಿಲಿನಲ್ಲಿ ಅಂದರೆ ವಿಲ್ಲಲ್ಲಿ ಏನು ಬರೆದಿರ್ತಾಳ ಅಂತ ನೋಡೋಣ್ರಿ. ನೆಕ್ಸ್ಟ್, ನಾನು ಒಂದು ಒಗಟನ್ನು ರಚಿಸಿದ್ದೇನೆ. ನಿಮ್ಮಲ್ಲಿ 100 ಮಂದಿಯು ಏಕಕಾಲದಲ್ಲಿ ಉತ್ತರಿಸಿದರೆ ನೀವು ಆಗ ರತ್ನಗಳನ್ನು ಸಮನಾಗಿ ಹಂಚಿಕೊಳ್ಳುತ್ತೀರಿ. ಒಂದು ವೇಳೆ ನೀವು ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಮೊದಲಿಗರಾದರೆ ಆಗ ಸಂಪೂರ್ಣವಾಗಿ ಎಲ್ಲ ರತ್ನಗಳು ನಿಮ್ಮದೇ ಆಗುತ್ತವೆ. ಶುಭವಾಗಲಿ. ಇದ್ರ ಮೀನಿಂಗ್ ಏನಪ್ಪ ಅಂದ್ರೆ, ರಾಣಿ ರತ್ನಮಂಜರಿ ಏನು ಮಾಡ್ತಾಳಂತ, ಒಂದು ಒಗಟನ್ನು ರಚಿಸ್ತಾಳಂತ. ಆ ಒಗಟನ್ನು ಈ 100 ಜನ ಮಂದಿ ಅಂದರೆ ಅವರು ರಾಣಿ ಮಗ ಮತ್ತು ಅವ್ರ ಸಂಬಂಧಿಕರು 99 ಜನ ಸಂಬಂಧಿಕರು, ಒಟ್ಟು ಎಷ್ಟು ಜನ ಇದ್ರು, 100 ಜನ. 100 ಜನನೂ ಏಕಕಾಲದಲ್ಲಿ ಅಂದರೆ ಎಟ್ ಎ ಟೈಮ್ ಏನಾದರೂ ಉತ್ತರವನ್ನು ನೀಡಿದ್ರು ಅಂದರೆ ಎಲ್ರಿಗೂ ಏನಾಗುತ್ತಾ, ಆ ಅಮೂಲ್ಯವಾದ ರತ್ನಗಳು ಅಂದರೆ ಸಂಪತ್ತು ಏನಾಗುತ್ತಾ, ಭಾಗ ಆಗ್ತೈತಿ, ಸಮನಾದ ಭಾಗಗಳಾಗ್ತವೆ. ಅದೇ ಏನಾದರೂ ಆಕಸ್ಮಿಕವಾಗಿ ಆ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಈ 100 ಜನದಾಗ ಯಾರಾದರೂ ಒಬ್ಬರು ಅದನ್ನು ಉತ್ತರವನ್ನು ಹೇಳಿದ್ರಂದ್ರೆ ಆ ಸಂಪೂರ್ಣ ಎಲ್ಲ ರತ್ನಗಳು ಅವ್ರದ್ದು ಆಗ್ತಾವು ಅಂತ ಗೊತ್ತಾಯ್ತ್ರಿ. ಏನು ಕಂಡೀಷನ್ ಹಾಕಿದ್ಲು ರಾಣಿ ಅಂತ ಅನ್ನೋದು. ನೆಕ್ಸ್ಟ್ ಏನೈತಿ, ಸಚಿವರು ಕೊಯಿಸ್ನಮ್ ಮತ್ತು ಅವರ 99 ಸಂಬಂಧಿಕರನ್ನು ಅರಮನೆಯಲ್ಲಿರುವ 100 ಲಾಕರ್ಗಳನ್ನು ಹೊಂದಿರುವ ರಹಸ್ಯ ಕೋಣೆಗೆ ಕರೆದುಕೊಂಡು ಹೋದರು. ಅಂದ್ರೆ ರಾಣಿ ಮಗನ ಮತ್ತು ಆ ರಾಣಿಯ ಸಂಬಂಧಿಕರನ್ನು 99 ಜನ ಸಂಬಂಧಿಕರನ್ನು ಆ 100 ಲಾಕರ್ಗಳಿರುವ ಅರಮನೆಯಲ್ಲಿರುವ 100 ಲಾಕರ್ ಹೊಂದಿರುವ ರಹಸ್ಯ ಕೋಣೆಗೆ ಕರ್ಕೊಂಡು ಹೋದ್ರಂತ. ಸಚಿವರು ಅಂದರೆ ಯಾರಿಲ್ಲ, ಮಂತ್ರಿಗಳು. ನಂತರ ಸಚಿವರು ವಿವರಿಸಿದರು ಏನಂತ, ಈ ಮಂತ್ರಿಗಳು ಅಲ್ಲಿ ಅಂದ್ರೆ ಆ 100 ಲಾಕರ್ಗಳಿರುವ ರಹಸ್ಯ ಕೋಣೆ ಕರ್ಕೊಂಡು ಹೋದ್ರಲ್ಲ, ಅವಾಗ ಹೇಳ್ತಾರೆ ಅಲ್ಲಿ ಏನೇನೈತಿ ಅನ್ನೋದನ್ನು. ಏನಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೂ 1 ರಿಂದ 100ರವರೆಗಿನ ಸಂಖ್ಯೆಯನ್ನು ನಿಗದಿಪಡಿಸಲಾಗಿದೆ. ಅಂದ್ರೇನು, ಒಬ್ಬ ವ್ಯಕ್ತಿಗೆ 1 ರಿಂದ 100ರವರೆಗೆ ಸಂಖ್ಯೆಯನ್ನು ನಿಗದಿಪಡಿಸ್ತಿರ್ತಾರಂತ. 1ನೇ ವ್ಯಕ್ತಿಗೆ, 2ನೇ ವ್ಯಕ್ತಿಗೂ 1 ರಿಂದ 100, ಹೀಗೆ 100 ವ್ಯಕ್ತಿಗೂ 1 ರಿಂದ 100ರವರೆಗೆ ಸಂಖ್ಯೆಯನ್ನು ನಿಗದಿಪಡಿಸಿರ್ತಾರಂತ. ಅಲ್ಲೇನು ನೋಡ್ರಿ, ಫಸ್ಟ್ ಪಾಯಿಂಟ್ ಏನೈತಿ, ಇಲ್ಲಿ ಮೊದಲೇ ವ್ಯಕ್ತಿ ಏನು ಮಾಡ್ತಾನಂತ, ಪ್ರತಿಯೊಂದು ಲಾಕರ್ನ ತಗೋತ ಹೋಗ್ತಾನಂತ, ಅಂದ್ರೆ ಓಪನ್ ಮಾಡ್ಕೋತ ಹೋಗ್ತಾನಂತ. ಇಲ್ಲಿ ಹೆಂಗಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಗೆ ಏನು ಮಾಡ್ತಾರ, 1 ರಿಂದ 100ರವರೆಗೆ ಸಂಖ್ಯೆಯನ್ನು ನಿಗದಿಪಡಿಸಿರ್ತಾರೆ. ಅಂದ್ರೆ ಈಗ ನಿಮ್ಮ ಕ್ಲಾಸ್ ರೂಮ್ನಾಗ ಎಲ್ರಿಗೂ ಒಂದೊಂದು ರೂಲ್ ನಂಬರ್ ಕೊಟ್ಟಿರ್ತಾರೆ ಸಪ್ರೇಟಾಗಿ. ಅದು ಏನಾಗಿರ್ತೈತಿ, ಯುನಿಕ್ ನಂಬರ್ ಆಗಿರ್ತೈತಿ. ಅಂದರೆ ನಿಮ್ಮ ರೂಲ್ ನಂಬರ್ ಬೇರೆಯವರಿಗೆ ಸೇಮ್ ಇರ್ತೈತಿ,
ಇಲ್ಲ, ಅಂದರೆ ಯೂನಿಕ್ ಆಗಿರ್ತೈತಿ. ಆರಂಭದಲ್ಲಿ ಎಲ್ಲ 100 ಲಾಕರ್ಗಳು ಮುಚ್ಚಿರ್ತಾವೆ, ಅಂದರೆ ಕ್ಲೋಸ್ ಆಗಿರ್ತಾವೆ. ಈಗ ಪ್ರತಿಯೊಬ್ಬರು ಕೋಣೆಗೆ ಹೋಗಿ ಲಾಕರನ್ನು ಮುಟ್ಟಬೇಕು. ಹೇಗೆ ಗೊತ್ತಾ? ಈಗ ಮೊನ್ನೆ ವ್ಯಕ್ತಿ ಹೋಗ್ತಾನ, ಏನು ಮಾಡ್ತಾನೆ, ಲಾಕರನ್ನು ತೆರಿತಾನೆ. ಅಂದರೆ ಎಲ್ಲ 1ರಿಂದ 100ವರೆಗಿನ ಎಲ್ಲ ಲಾಕರ್ಗಳನ್ನ ಓಪನ್ ಮಾಡ್ಕೋತಾ ಹೋಗ್ತಾನಂತ. ಆದರೆ 2ನೇ ವ್ಯಕ್ತಿ ಏನು ಮಾಡ್ತಾನೆ ನೋಡ್ರಿ, 2ನೇ ವ್ಯಕ್ತಿ ಪ್ರತಿ 2ನೇ ಲಾಕರನ್ನು 2ನೇ, 4ನೇ, 6ನೇ ಅಪ್ ಟು ಸೊ ಆನ್ ಹೀಗೆ ಏನು ಮಾಡ್ತಾನೆ, ಟಾಗಲ್ ಮಾಡ್ತಾನಂತ. ಟಾಗಲ್ ಅಂದರೆ ಏನು, ಲಾಕರನ್ನು ತೆರೆದಿದ್ರೆ ಮುಚ್ತಾರಂತ, ಮುಚ್ಚಿದ್ರೆ ತೆಗಿತಾನಂತ. ಅಂದರೆ ಈ ಥರ ಮಾಡ್ತಾನ ಅಂತ ಹೇಳ್ತಾರೆ. ಅಂದರೆ ಏನು, ಇವ ಅಂದರೆ 2ನೇ ವ್ಯಕ್ತಿ ಏನು ಮಾಡ್ತಾನಂದ್ರೆ 2ನೇ ಲಾಕರನ್ನು ಟಾಗಲ್ ಮಾಡ್ಕೋತಾ ಹೋಗ್ತಾನೆ. ಅಂದರೆ ಮುಚ್ಚಿದ್ರೆ ತೆಗಿತಾರಂತ, ತೆಗೆದಿದ್ರೆ ಮುಚ್ತಾನಂತ. ಅದೇ ರೀತಿ 3ನೇ ವ್ಯಕ್ತಿ ಏನು ಮಾಡ್ತಾನೆ ನೋಡ್ರಿ, ಇಲ್ಲಿ 3ನೇ ಲಾಕರನ್ನು ಟಾಗಲ್ ಮಾಡುತ್ತಾನೆ. ಹೇಗೆ, 3, 6, 9 ಹೀಗೆ. ಅಂದರೆ 3ನೇ ವ್ಯಕ್ತಿನೂ ಏನು ಮಾಡ್ತಂತ, ಟಾಗಲ್ ಮಾಡ್ಕೋತ ಹೋಗ್ತಾನಂತ. ಹಿಂಗೆ 3, 6, 9, 12 ಅಂದ್ರೆ ಈ ರೀತಿ ಮಾಡ್ಕೋತ ಹೋಗ್ತಾನಂತ. 4ನೇ ವ್ಯಕ್ತಿ ಪ್ರತಿ 4ನೇ ಲಾಕರನ್ನು ಟಾಗಲ್ ಮಾಡುತ್ತಾನೆ. ಅಂದರೆ 4, 8, 12, 16 ಈ ರೀತಿ ಮಾಡ್ಕೋತಾ ಹೋಗ್ತಾನಂತ. ಇದೇ ರೀತಿ ಎಲ್ಲ 100 ಜನರ ಸರದಿ ಬರುವವರೆಗೂ ಈ ಕ್ರಮವ ಮುಂದುವರಿತೈತಿ. ಅಂದರೆ ಎಲ್ಲ 100 ಜನದು ಮುಗಿತನೂ ಏನಾಗುತ್ತಾ, ಈ ಪ್ರೊಸೆಸ್ ಇದೇ ರೀತಿ ಇರ್ತೈತಿ. ಕೊನೆಯಲ್ಲಿ ಕೆಲವು ಲಾಕರ್ಗಳು ಮಾತ್ರ ತೆರೆದಿರುತ್ತವೆ. ತೆರೆದ ಲಾಕರ್ಗಳು ಸುರಕ್ಷಿತವಾಗಿರುವ ಕೋಡ್ ಅದೃಷ್ಟಶಾಲಿಗೆ ತಿಳಿಯುತ್ತದೆ. ಅಂದರೆ ಇದೇ ರೀತಿ ಎಲ್ಲ 100 ಜನರಿಗೂ ಏನು ಮಾಡ್ತೀವಿ, ಸರದಿ ಬರುವವರೆಗೂ, ಅಂದರೆ ಅವ್ರವ್ರ ಪಾಳೆ ಯಾವಾಗ ಬರುತ್ತಾ ಬರುವವರೆಗೂ ನಿಂತು ಆ ಕ್ರಮವನ್ನು ಮುಂದುವರ್ಸ್ಕೊತ ಹೋಗ್ತಾರಂತೆ. ಕೊನೆಯಲ್ಲಿ ಕೆಲವು ಲಾಕರ್ಗಳು ಮಾತ್ರ ತೆರಿತಾವೆ, ಇನ್ನಿಷ್ಟು ಕೆಲವು ಲಾಕರ್ಗಳು ಏನು ಮಾಡ್ತಾವೆ, ಕ್ಲೋಸ್ ಆಗ್ತಾವೆ. ಅವಾಗ ಏನಾಗ್ತವೆ, ಸುರಕ್ಷಿತ ಅಂದರೆ ತೆರೆದ ಲಾಕರ್ನಲ್ಲಿ ಸುರಕ್ಷಿತವಾದ ಕೋಡ್ ಅದೃಷ್ಟಶಾಲಿಗೆ ಮಾತ್ರ ತಿಳಿತೈತಿ. ಅಂದರೆ ಒಬ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಏನಪ್ಪ ಇಲ್ಲಿ ನೋಡ್ರಿ ಏನು ಕೊಟ್ಟಿದ್ದಾರೆ, ಕೊಯಿಸ್ ನಮ್ನ ಪ್ರಕ್ರಿಯೆ ಪ್ರಾರಂಭವಾಗುವ ಮೊದಲೇ ಕೊನೆಯಲ್ಲಿ ಯಾವ ಲಾಕರ್ಗಳು ತೆರೆದಿರುತ್ತವೆ ಎಂದು ಈಗಾಗಲೇ ತನಗೆ ತಿಳಿದಿದೆ ಎಂದುಕೊಂಡಿದ್ದಾನೆ. ಅವನ ಉತ್ತರವನ್ನು ಹೇಗೆ ಕಂಡುಕೊಂಡನು ಅನ್ನೋದನ್ನು ನೋಡ್ಬೇಕು ನಾವೀಗ. ಸುಳಿವು ಏನಂದರೆ, ಒಂದು ಸುಳಿವು ಕೊಡ್ತಾರಲ್ಲೇ, ಏನು ಹಿಂಟ್, ಸುಳಿವು ಅಂದ್ರೇನು ಹಿಂಟ್ ಏನು ಕೊಡ್ತಾರಂದ್ರೆ, ಪ್ರತಿ ಲಾಕರನ್ನು ಎಷ್ಟು ಬಾರಿ ಟಾಗಲ್ ಮಾಡಲಾಗಿದೆ ಎಂಬುದನ್ನು ಕಂಡುಹಿಡಿಯಿರಿ. ಅಂದರೆ ಏನಂದ್ರೆ, ಇಲ್ಲಿ ಕೊಯಿಸಮ್ನ ಪ್ರಕ್ರಿಯೆ ಪ್ರಾರಂಭವಾಗುವ ಮೊದಲು ಅವ್ನಿಗೆ ಏನಾಗಿರ್ತೈತೆ ಅಂದರೆ ಯಾವ ಲಾಕರ್ ತೆರೆದಿರ್ತಾವೋ ಅನ್ನೋದು ಗೊತ್ತಿರ್ತೈತಿ. ಅವನು ಉತ್ತರವನ್ನು ಹೇಗೆ ಕಂಡುಕೊಳ್ತಾನಂದ್ರೆ, ಇಲ್ಲಿ ಹಿಂಟ್ ಕೊಟ್ಟಾರಲ್ಲ, ಈ ಹಿಂಟ್ ಮೂಲಕ ಏನು ಮಾಡ್ತಾನಂದ್ರೆ ಪ್ರತಿ ಲಾಕರ್ನ ಎಷ್ಟು ಬಾರಿ ಟಾಗಲ್ ಮಾಡಲಾಗಿದೆ ಎಂಬುದನ್ನು ಕಂಡುಹಿಡಿಯಿರಿ. ಬನ್ನಿ 2ನೇ ಪುಟಕ್ಕೆ ಹೋಗೋಣ, ಅಲ್ಲಿ ಏನೈತಿ ಅನ್ನೋದನ್ನು ನೋಡೋಣ. ನೆಕ್ಸ್ಟ್ 2ನೇ ಪುಟದೊಳಗೆ ನಿಮ್ಗೆ ಈ ಒಗಟಿನ ಅಸಲಿ ಗಣಿತದ ಲಾಜಿಕ್ ಸಿಗುತ್ತೆ. ನೋಡೋಣ್ರಿ. ಒಂದು ಲಾಕರನ್ನು ಬೆಸ ಸಂಖ್ಯೆ ಬಾರಿ ಟಾಗಲ್ ಮಾಡಿದರೆ ಅದು ತೆರೆಯುತ್ತದೆ, ಇಲ್ಲದಿದ್ದರೆ ಅದು ಮುಚ್ಚಿರುತ್ತದೆ. ಲಾಕರನ್ನು ಎಷ್ಟು ಬಾರಿ ಟಾಗಲ್ ಮಾಡಲಾಗುತ್ತದೆ ಎಂಬುದು ಲಾಕರ್ ಸಂಖ್ಯೆಯ ಅಪವರ್ತನಗಳ ಸಂಖ್ಯೆಗೆ ಸಮನಾಗಿರುತ್ತದೆ. ಉದಾಹರಣೆಗೆ 6ನೇ ನಂಬರಿನ ಲಾಕರನ್ನು ಮೊದಲನೇ ವ್ಯಕ್ತಿ ತೆರೆಯುತ್ತಾನೆ, 2ನೇ ವ್ಯಕ್ತಿ ಅದನ್ನು ಮುಚ್ಚುತ್ತಾನೆ, 3ನೇ ವ್ಯಕ್ತಿ ತೆರೆಯುತ್ತಾನೆ ಮತ್ತು 6ನೇ ವ್ಯಕ್ತಿ ಅದನ್ನು ಮುಚ್ಚುತ್ತಾನೆ. ಅಂದರೆ ಏನು ಮೀನಿಂಗು ಅಂದ್ರೆ, ಲಾಕರ್ನ ಎಷ್ಟು ಬಾರಿ ಟಾಗಲ್ ಮಾಡಲಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಈ ಲಾಕರ್ ಸಂಖ್ಯೆ ಏನಾಗಿರುತ್ತೆ ಅಂದ್ರೆ ಅಪವರ್ತನ ಸಂಖ್ಯೆಗೆ ಸಮನಾಗಿರ್ತೈತಿ. ಉದಾಹರಣೆಗೆ ಏನು ಕೊಟ್ಟಿದ್ದಾರೆ ಇಲ್ಲಿ, 6ನೇ ನಂಬರ್ನ ಲಾಕರ್ ಅಂತ ಹೇಳಿದ್ದಾರೆ. 6ನೇ ನಂಬರ್ನ ಲಾಕರ್ ಅಂದ್ರೇನ 6ರ ಅಪವರ್ತನಗಳು ಯಾವ್ಯಾವು ನೋಡ್ರಿ. ಇಲ್ಲಿ 6ರ ಅಪವರ್ತನಗಳು ಯಾವ್ಯಾವು, 6 ಯಾವ್ಯಾವ ಮಗ್ಗೆಗೂ ಹೋಗ್ತೈತಿ ಅನ್ನೋದು. 1ರ ಮಗ್ಗೆಗೆ ಹೋಗುತ್ತಾ, 2ರ ಮಗ್ಗೆಗೆ ಹೋಗುತ್ತಾ, 3ರ ಮಗ್ಗಿ ಒಳಗೆ ಹೋಗುತ್ತಾ, ನೆಕ್ಸ್ಟ್ 4ರ ಮಗ್ಗೆಗೆ ಹೋಗುತ್ತಾನ, ಇಲ್ಲ 5, ಇಲ್ಲ 6ರ ಮಗ್ಗೆ ಹೋಗುತ್ತಾ. ಹಂಗಂದ್ರೆ ಇಲ್ಲಿ ಏನಾಯ್ತು, ಒಟ್ಟು 4 ಜನ ಏನು ಮಾಡ್ತಾರಂದ್ರೆ ಈ ಲಾಕರನ್ನು ಮುಡ್ತಾರಂತ, ಅಂದರೆ ತೆಗಿತಾರಂತ. ಈಗ 1ನೇ ವ್ಯಕ್ತಿ ಏನಾದರೂ ಓಪನ್ ಮಾಡಿದ್ರಂದರೆ 2ನೇ ವ್ಯಕ್ತಿ ಏನು ಮಾಡ್ತಾನೆ, ಕ್ಲೋಸ್ ಮಾಡ್ತಾನೆ. ಅದೇ ರೀತಿ 3ನೇ ವ್ಯಕ್ತಿ ಓಪನ್ ಮಾಡ್ತಾನೆ, 4ನೇ ವ್ಯಕ್ತಿ ಕ್ಲೋಸ್ ಮಾಡ್ತಾನೆ. ಗೊತ್ತೈತ್ರಿ. ಆದ್ದರಿಂದ 6ನೇ ಲಾಕರ್ ಅನ್ನೋದಾಗಿ ಇದೇನಾಯ್ತು, ಕ್ಲೋಸ್ ಆಯ್ತಲ್ಲ. ನೆಕ್ಸ್ಟ್ ಏನು ಹೇಳಿದಾರ, 1, 2, 3 ಮತ್ತು 6ನೇ ಸಂಖ್ಯೆಯ ಅಪವರ್ತನಗಳಾಗಿವೆ. ಲಾಕರ್ ಸಂಖ್ಯೆಯ ಅಪವರ್ತನ ಸಂಖ್ಯೆಗೆ ಸಮವಾಗಿದ್ದರೆ ಆ ಲಾಕರನ್ನು ಸಮ ಸಂಖ್ಯೆಯ ಜನರು ಟಾಗಲ್ ಮಾಡಿರುತ್ತಾರೆ ಮತ್ತು ಅದು ಅಂತಿಮವಾಗಿ ಮುಚ್ಚಲ್ಪಡುತ್ತದೆ. ಇಲ್ಲಿ ಸಮ ಸಂಖ್ಯೆನ ಏನೇ ಹೇಳಿದ್ನಲ್ಲ, ಅಲ್ಲಿ ಏನಾಗಿತ್ತು, ಸಮ ಸಂಖ್ಯೆಗೆ ಟಾಗಲ್ ಮಾಡಿದ್ರಂದ್ರೆ ಅದು ಏನಾಗಿರುತ್ತೆ ಅಂದರೆ ಕೊನೆಯದಾಗಿ ಮುಚ್ಚಲ್ಪಟ್ಟಿರ್ತೈತಿ ಅಂತ ಹೇಳಿದ್ದಾರೆ. ಒಂದು ಸಂಖ್ಯೆಯು
ಪ್ರತಿಯೊಂದು ಅಪವರ್ತನಕ್ಕೂ ಅದಕ್ಕೆ ಜೋಡಿಯಾಗುವ ಅಪವರ್ತನವಿರುತ್ತದೆ. ಆ ಅಪವರ್ತನಗಳ ಜೋಡಿಯ ಗುಣಲಬ್ಧವು ಕೊಟ್ಟಿರುವ ಸಂಖ್ಯೆಯನ್ನು ನೀಡುತ್ತದೆ ಎಂಬುದನ್ನು ಗಮನಿಸಿ. ಇಲ್ಲಿ 1 ಮತ್ತು 6 ಇವುಗಳು 6ರ ಅಪವರ್ತನಗಳ ಜೋಡಿಯನ್ನು ರೂಪಿಸುತ್ತವೆ ಹಾಗೂ 2 ಮತ್ತು 3 ಮತ್ತೊಂದು ಜೋಡಿಯನ್ನು ರೂಪಿಸುತ್ತವೆ. ಇಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಒಂದು ಸಂಖ್ಯೆಯು ಪ್ರತಿಯೊಂದು ಅಪವರ್ತನಕ್ಕೂ ಅದಕ್ಕೆ ಜೋಡಿಯಾಗುವ ಅಪವರ್ತನ ಇರ್ತೈತಿ ಅಂತ ಹೇಳಿದ್ದಾರೆ. ಆ ಅಪವರ್ತನಗಳ ಜೋಡಿಯ ಗುಣಲಬ್ಧವು ಕೊಟ್ಟಿರುವ ಸಂಖ್ಯೆಯನ್ನು ನೀಡ್ತೈತಿ. ಇಲ್ಲಿ ನೋಡ್ರಿ, ಈ ಬಾಕ್ಸ್ನಾಗ ಏನು ಕೊಟ್ಟಿದ್ದಾರೆ, 6ರ ಅಪವರ್ತನ ಹೆಂಗಂದ್ರೆ 1 × 6 ಮಾಡ್ತೀವಿ, ಇವು 2 ಏನಾಯ್ತು, ಒಂದು ಜೋಡಿ ಆಯ್ತು. 2 × 3 ಅಂದ್ರೆ ಅದು 6 ಬರುತ್ತಾ, ಹಂಗಂದ್ರೆ 6ರ ಅಪವರ್ತನ ಏನೇನದು 1, 2, 3 ಮತ್ತು 6 ಅದು. ಅಂದರೆ ಇದು 2 × 3 ಅನ್ನೋದು ಒಂದು ಜೋಡಿ, 1 × 6 ಅನ್ನೋದು ಒಂದು ಜೋಡಿ ಆಗುತ್ತೆ. ಇಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ಏನೈತೆ ನೋಡ್ರಿ ಇಲ್ಲಿ, ಪ್ರತಿಯೊಂದು ಸಂಖ್ಯೆಯು ಸಮ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆಯೇ ಅಂತ ಕೇಳಿದ್ದಾರೆ. ಹಾಗಾದ್ರೆ ಪ್ರತಿಯೊಂದು ಸಂಖ್ಯೆಯು ಸಮ ಸಂಖ್ಯೆಯನ್ನು ಹೊಂದೈತೇನೋ ಅಂತ ನೋಡೋಣ್ರಿ. ಈಗ 1ನೇ ಬಾಕ್ಸ್ನಾಗ ಏನು ಮಾಡ್ಯಾರ, 1ರ ಅಪವರ್ತನ ಕೊಟ್ಟಾರ. 1ರ ಅಪವರ್ತನ 1, ಇದೇನಾಗೈತಿ, ಬೆಸ ಸಂಖ್ಯೆ ಆಗೈತಿ. ನೆಕ್ಸ್ಟ್ 2ನೇ ಬಾಕ್ಸ್ನಾಗ ಏನು ಕೊಟ್ಟಿದ್ದಾರೆ, 4ರ ಅಪವರ್ತನಗಳು ಯಾವ್ಯಾವು, 1 × 4 ಅಂತ ಮಾಡ್ಬೋದಾ, ನೆಕ್ಸ್ಟ್ 2 × 2 ಅಂತ ಮಾಡ್ತೀವಿ, ಹೌದಾ. ಹಾಗಾದ್ರೆ ಒಟ್ಟು 4ರ ಅಪವರ್ತನಗಳು ಏನೇನದು, 1, 2, 4. ಹಂಗಾದ್ರೆ ಇಲ್ಲಿ 1, 2, 4 ಅನ್ನೋದೇನು, ಇದು ಬೆಸ ಸಂಖ್ಯೆನ. ಅದೇ ರೀತಿ 9ರ ಅಪವರ್ತನ ಏನಾಗುತ್ತೆ ನೋಡ್ರಿ, ಇಲ್ಲಿ 3ನೇ ಬಾಕ್ಸ್ನಾಗ 1 × 9, 3 × 3. ಹಂಗಾರೆ 9ರ ಅಪವರ್ತನಗಳು ಯಾವ್ಯಾವು, 1, 3, 9. ಹಂಗಾರೆ ಇಲ್ಲಿ ನಮಗೇನು ಸಿಕ್ತು, ಬೆಸ ಸಂಖ್ಯೆಗಳು ಸಿಕ್ಕು. ನೆಕ್ಸ್ಟ್ ಏನು ಕೊಟ್ಟಾರ ನೋಡ್ರಿ, ಇಲ್ಲಿ ಕೆಲವು ಸಂದರ್ಭಗಳಲ್ಲಿ 2 × 2 ನಂತಹ ಜೋಡಿಗಳಿರುವ ಬೆಸ ಸಂಖ್ಯೆಗಳು ಒಂದೇ ಆಗಿರುವುದನ್ನು ನಾವು ನೋಡುತ್ತೇವೆ, ಹೌದಾ. ಇಲ್ಲಿ 2 × 2 ಅಂತ ನೋಡಿದ್ವಿ, 3 × 3 ಅಂತ ನೋಡಿದ್ವಿ, 1 × 1. ಇಂಥ ಜೋಡಿಗಳನ್ನು ನಾವೇನು ಮಾಡ್ತೀವಿ, ಒಂದೇ ಆಗಿರ್ತಾವು ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲೇ 2 × 2 ಬಂತು, ಅದನ್ನೇನು ಮಾಡಿದ್ವಿ ನಾವು, ಒಂದೇ ಸಾರಿ ಕನ್ಸಿಡರ್ ಮಾಡಿದ್ವಿ. ಇಲ್ಲಿ 3 × 3 ಬಂತು, 2 ಸಾರಿ ಬಂತು, ಬಟ್ ಏನು ಮಾಡಿದ್ವಿ, ಅದನ್ನು ನಾವು ಒಂದೇ ಸಾರಿ ಕನ್ಸಿಡರ್ ಮಾಡಿದ್ದೀವಿ. ಅದಕ್ಕೆ ನಾವೇನು ಅಂತ ಹೇಳ್ತೀವಿ, ಈ ಅಪವರ್ತನಗಳ ಸಂಖ್ಯೆ ಬೆಸ ಸಂಖ್ಯೆಗಳಾಗಿರ್ತಾವೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಬೆಸ ಸಂಖ್ಯೆಯ ಅಂಶಗಳನ್ನು ಹೊಂದಿರುವ ಹೆಚ್ಚಿನ ಸಂಖ್ಯೆಯನ್ನು ಕಂಡುಹಿಡಿಯಲು ನೀವು ಈ ಒಳನೋಟವನ್ನು ಬಳಸಬಹುದೇ. ಉದಾಹರಣೆ ಏನು ಕೊಟ್ಟಿದ್ದಾರೆ ನೋಡ್ರಿ, 36ರ ಅಪವರ್ತನ ಜೋಡಿಯು 6 × 6 ಆಗಿದ್ದು ಇಲ್ಲಿ 2 ಸಂಖ್ಯೆಗಳು 6 ಆಗಿರುತ್ತವೆ. ಈ ಸಂಖ್ಯೆಯು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆಯೇ. 6ನ್ನು ಹೊರತುಪಡಿಸಿ 36ರ ಪ್ರತಿಯೊಂದು ಅಪವರ್ತನವು ಅದರ ಪಾಲುದಾರನಾಗಿ ವಿಭಿನ್ನ ಅಪವರ್ತನವನ್ನು ಹೊಂದಿದ್ದರೆ ಸಂಖ್ಯೆ 36 ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆ ಎಂದು ನಾವು ಖಚಿತವಾಗಿ ಹೇಳಬಹುದು. ಇದು ನಿಜವೇ ಎಂದು ಪರಿಶೀಲಿಸಿ. ಆದ್ದರಿಂದ ಈ ಕೆಳಗಿನ ಎಲ್ಲ ಸಂಖ್ಯೆಗಳು ಬೆಸ ಸಂಖ್ಯೆಗಳ ಅಪವರ್ತನಗಳನ್ನು ಹೊಂದಿವೆ. 1 × 1, 2 × 2, 3 × 3, 4 × 4. ಏನ್ರಿ ಇದ್ರ ಮೀನಿಂಗು, ಇಲ್ಲಿ ಏನು ಕೇಳಿದರೆ, ಬೆಸ ಸಂಖ್ಯೆಯ ಅಂಶಗಳನ್ನು ಹೊಂದಿರುವ ಹೆಚ್ಚಿನ ಸಂಖ್ಯೆಗಳನ್ನು ಕಂಡುಹಿಡಿಯಲು ನೀವು ಈ ಒಳನೋಟವನ್ನು ಬಳಸಬಹುದೇ ಅಂತ ಕೇಳಾರ. ಹೌದು, ಬಳಸ್ತೀವಿ. ಏನು, 36ರ ಅಪವರ್ತನಗಳನ್ನು ನೋಡಿದ್ರಂದ್ರೆ ಇಲ್ಲಿ 6ಕ್ಕೆ ಬೇರೆ ಬೇರೆ ಪಾಲುದಾರರ ಥರ, ಅಂದರೆ 1, 2, 3, 6 ಅಂತ ಅದಾವೆ. ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ 36 ಬೆಸ ಸಂಖ್ಯೆ ಅಪವರ್ತನಗಳನ್ನು ಹೊಂದಿವೆ ಅಂತ ಹೇಳ್ತೀವಿ. ಆದ್ದರಿಂದ ಇಲ್ಲೇನಕ್ಕ 1 × 1, 2 × 2, 3 × 3, 4 × 4 ಇವೆಲ್ಲವೂ ಏನು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರ್ತವ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ವರ್ಗ ಸಂಖ್ಯೆಯ ಡೆಫಿನಿಷನ್ ಏನು ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡೋಣ. ಹಂಗಂದ್ರೆ, ಒಂದು ಸಂಖ್ಯೆಯು ಮತ್ತು ಅದೇ ಸಂಖ್ಯೆಯ ಗುಣಲಬ್ಧವಾಗಿ ಹೊಂದಿರುವ ಯಾವುದೇ ಸಂಖ್ಯೆಯ ವರ್ಗ ಸಂಖ್ಯೆ ಅಥವಾ ಸರಳವಾಗಿ ವರ್ಗ ಎಂದು ಕರೆಯಲಾಗುತ್ತದೆ. ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳು ಮಾತ್ರ ವರ್ಗಗಳು, ಏಕೆಂದರೆ ಪ್ರತಿಯೊಂದು ಸಂಖ್ಯೆಯು ಒಂದನ್ನು ಅಪವರ್ತನವಾಗಿ ಹೊಂದಿರುತ್ತವೆ, ಅಲ್ಲದೆ ಅದೇ ಸಂಖ್ಯೆಗೆ ಗುಣಿಸಿದಾಗ ಅದು ದತ್ತ ಸಂಖ್ಯೆಗೆ ಸಮನಾಗಿರುತ್ತದೆ. ಆದ್ದರಿಂದ ವರ್ಗ ಸಂಖ್ಯೆಗಳಾಗಿರುವ ಪ್ರತಿಯೊಂದು ಲಾಕರ್ಗಳು ತೆರೆದಿರುತ್ತವೆ. ಅಂದ್ರೆ ಏನ್ರಿ ಮೀನಿಂಗ್ ಇದ್ರದ್ದು, ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಗಳು ಕೇವಲ ವರ್ಗ ಸಂಖ್ಯೆಗಳು ಮಾತ್ರ ಆಗಿರ್ತಾವೆ. ಯಾಕೆ ಗೊತ್ತಾ, ಪ್ರತಿಯೊಂದು ಸಂಖ್ಯೆಯು ಒಂದು ಅನ್ನೋ ಅಪವರ್ತನವನ್ನು ಎಲ್ಲ ಸಂಖ್ಯೆಯನ್ನು ಹೊಂದಿರ್ತಾವೆ, ಹೌದಾ. ಒಂದು ಅಲ್ಲದೆ ಅದೇ ಸಂಖ್ಯೆಯನ್ನು ಗುಣಿಸಿದಾಗ ಅದು ದತ್ತ ಸಂಖ್ಯೆಗೆ ಸಮನಾಗಿರ್ತೈತಿ. ಆದ್ದರಿಂದ ಆ ವರ್ಗ ಸಂಖ್ಯೆಯಾಗಿರುವ ಪ್ರತಿಯೊಂದು ಲಾಕರ್ಗಳು ತೆರೆದಿರ್ತಾವೆ ಅಂತ ಹೇಳಿದ್ದಾರೆ. ಇವಾಗ 3rd ಪೇಜಿಗೆ ಬರೋಣ. 3rd ಪೇಜ್ನಲ್ಲಿ ಏನಿದೆ ನೋಡ್ರಿ, ಒಂದು ಅತ್ಯಂತ ರೋಮಾಂಚಕವಾದ ಜಾಗಕ್ಕೆ ಬರ್ತೀವಿ ನಾವು ಇವಾಗ. ಅದು ಏನು ನೋಡ್ರಿ, ಇಲ್ಲಿ ತೆರೆದಿರುವ ಲಾಕರ್ ಸಂಖ್ಯೆನ ಬರೆಯಿರಿ. ಇಸ್ ನಾಮ
ತಕ್ಷಣವೇ ಈ 10 ಲಾಕರ್ಗಳಿಂದ ಸುಳಿವನ್ನು ಸಂಗ್ರಹಿಸಿ ಪಾಸ್ಕೋಡ್ ನಿಖರವಾಗಿ 2 ಬಾರಿ ಸ್ಪರ್ಶಿಸಲಾದ ಮೊದಲ 5 ಲಾಕರ್ ಸಂಖ್ಯೆಯನ್ನು ಒಳಗೊಂಡಿದೆ ಎಂದು ಓದುತ್ತಾನೆ. ಈ ಲಾಕರ್ಗಳು ಯಾವುವು? 2 ಬಾರಿ ಟಾಗಲ್ ಮಾಡಲಾದ ಲಾಕರ್ಗಳು ಅವಿಭಾಜ್ಯ ಸಂಖ್ಯೆಗಳಾಗಿವೆ, ಏಕೆಂದರೆ ಪ್ರತಿ ಅವಿಭಾಜ್ಯ ಸಂಖ್ಯೆಯು ಒಂದು ಮತ್ತು ಅದೇ ಸಂಖ್ಯೆಯನ್ನು ಅಪವರ್ತನಗಳಾಗಿ ಹೊಂದಿರುತ್ತವೆ. ಆದ್ದರಿಂದ ಕೋಡ್ 2, 3, 5, 7, 11 ಅಂದರೆ ಏನಿದ್ರ ಮೀನಿಂಗ್ ಅಂದರೆ, ನಮ್ಮ ಬುದ್ಧಿವಂತ ಕೊಯ್ಸಮ್ಗೆ ಆ 10 ಓಪನ್ ಇರೋ ಲಾಕರ್ಗಳಿಂದ ಒಂದು ಚೀಟಿ ಸಿಗುತ್ತಂತ. ಅದರಲ್ಲಿ ರಾಣಿ ರತ್ನಮಂಜರಿ ಅಂದ್ರೆ ರಾಣಿ ಏನು ಮಾಡ್ತಾಳೆ ಅಂದ್ರೆ ಒಂದು ರಹಸ್ಯ ಕೋಡನ್ನು ಬರೆದಿರ್ತಾವಂತ. ಆ ಲೈನ್ ಏನಪ್ಪ ಅಂದ್ರೆ, ಪಾಸ್ಕೋಡ್ ನಿಖರವಾಗಿ 2 ಬಾರಿ ಸ್ಪರ್ಶಿಸಲಾದ ಮೊದಲ 5 ಲಾಕರ್ ಸಂಖ್ಯೆಗಳನ್ನು ಒಳಗೊಂಡೈತಿ ಅಂತ ಹೇಳಿದ್ದಾರೆ. ಅಂದ್ರೆ ಆ ಒಂದು ಇದ್ರೊಳಗೆ ಏನು ಬರ್ತಾಳಪ್ಪ ಅಂದ್ರೆ, ಪಾಸ್ಕೋಡ್ ನಿಖರವಾಗಿ 2 ಬಾರಿ ಸ್ಪರ್ಶಿಸಲಾದ ಮೊದಲ 5 ಲಾಕರ್ ಸಂಖ್ಯೆಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾರೆ. ಈಗ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನು ಕೇಳಿದಾರ? ಈ 5 ಲಾಕರ್ಗಳು ಯಾವ್ಯಾವು ಅನ್ನೋದು. ಅಯ್ಯೋ ಇದೇನಪ್ಪ ಗೊಂದಲ ಅನ್ಕೋಬೇಡ್ರಿ, ಏನೈತಿಲ್ಲೇ ಒಂದು ಸ್ವಲ್ಪ ವಿಚಾರ ಮಾಡ್ರಿ. ಇದ್ರ ಹಿಂದೆ ಒಂದು ಮಸ್ತ್ ಮ್ಯಾಜಿಕ್ ಅಡಗೈತಿ. ಬನ್ನಿ ಅದು ಏನನ್ನೋದು ಸರಳವಾಗಿ ಬಿಡಿಸಿ ಹೇಳ್ತೀನಿ. ಏನಪ್ಪ ಅಂದ್ರೆ, ಇಲ್ಲಿ ರಾಣಿ ಕಂಡೀಷನ್ ಏನಂತ, ನಿಖರವಾಗಿ 2 ಬಾರಿ ಮಾತ್ರ ಸ್ಪರ್ಶಿಸಲಾದ ಲಾಕರ್ಗಳು ಅಂತ ಕೊಟ್ಟಿದ್ದಾರೆ. ಹೌದಾ? ಈಗ 2ನೇ ಪುಟದಲ್ಲಿ ನಾವೇನು ಕಲ್ತೀವಿ, ಒಂದು ಲಾಕರನ್ನು ಎಷ್ಟು ಜನ ಬಂದು ಮುಟ್ತಾರ ಅನ್ನೋದನ್ನು ಆ ಲಾಕರ್ ಸಂಖ್ಯೆಯ ಅಪವರ್ತನಗಳ ಮೇಲೆ ನಿರ್ಧಾರವಾಗುತ್ತ ಅಂತ ಕಲ್ತೀವಿ. ಹೌದಾ? ಅಂದ್ರೆ 2 ಬಾರಿ ಮಾತ್ರ ಮುಟ್ಟಿದ್ದಾರೆ ಅಂದ್ರೆ ಆ ಸಂಖ್ಯೆ ಕೇವಲ 2 ಅಪವರ್ತನಗಳು ಮಾತ್ರ ಇರಬೇಕಾ? 1 ಮತ್ತು ಅದೇ ಸಂಖ್ಯೆ. ಇಂತಹ ಸಂಖ್ಯೆಗಳನ್ನು ನಾವು ಗಣಿತದಲ್ಲಿ ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ಹೌದಾ? ಇದು ಫಸ್ಟ್ ಲಾಕರ್ ಸಂಖ್ಯೆ ಅನ್ಕೊಳ್ಳೋಣ. ಲಾಕರ್ ಸಂಖ್ಯೆ ಹೌದಾ? ಒಟ್ಟು 10 ಲಾಕರ್ಗಳು ಅಂತ ಹೇಳಿದಾರ. ಇಲ್ಲಿ 10 ಲಾಕರ್ಗಳಿಂದ ಅಂತ ಹೇಳಿದ್ದಾರೆ. 10 ಲಾಕರ್ಗಳಿಂದ ಈತನಿಗೆ ಸುಳಿವು ಸಿಗುತ್ತದೆ. ಯಾರ? ರಾಣಿ ಮಗನಿಗೆ ಸುಳಿವು ಸಿಗುತ್ತ. ಆ ಲಾಕರನ್ನು ಮುಟ್ಟಿದ ವ್ಯಕ್ತಿಗಳ ಸಂಖ್ಯೆ ಅಂದರೆ ಎಷ್ಟು ಬಾರಿ ಮುಟ್ಟಿದ್ವಿ ಮೀನ್ಸ್ ಮುಟ್ಟಿದ ವ್ಯಕ್ತಿಗಳ ಸಂಖ್ಯೆ ಅಂದರೆ ಎಷ್ಟು ಜನ ವ್ಯಕ್ತಿಗಳು ಮುಟ್ಟಿದ್ರು ಅನ್ನೋದು ಇದು. ಮುಟ್ಟಿದ ವ್ಯಕ್ತಿಗಳ ಇಲ್ಲಿ ಒಟ್ಟು ಎಷ್ಟು ಬಾರಿ ಸ್ಪರ್ಶಿಸಲಾಯಿತು, ಒಟ್ಟು ಎಷ್ಟು ಬಾರಿ ಸ್ಪರ್ಶಿಸಿದ್ರು ಅಂದರೆ ಮುಟ್ಟಿದ್ರು. ಹೌದಾ? ಸ್ಪರ್ಶಿಸಿದರು. ಇಲ್ಲಿ ಲಾಕರ್ ಸಂಖ್ಯೆ, ಇಲ್ಲಿ ಎಷ್ಟು ಜನ ವ್ಯಕ್ತಿಗಳು ಆ ಲಾಕರ್ನ ಮುಟ್ಟಿದ್ರು, ಇಲ್ಲಿ ಆ ಲಾಕರನ್ನು ಎಷ್ಟು ಬಾರಿ ಸ್ಪರ್ಶಿಸಿದ್ರು. ಇಲ್ಲಿ ಲಾಕರ್ ಸಂಖ್ಯೆ ಅಂದರೆ ಫಸ್ಟ್ನೇ ವ್ಯಕ್ತಿ, 1ನೇ ಲಾಕರ್. ಲಾಕರ್ ಸಂಖ್ಯೆ ಅಂದ್ರೇನ 1ನೇ ಲಾಕರ್. ಆ ಲಾಕರನ್ನು ಏನು ಮಾಡ್ತಾನೆ? 1ನೇ ವ್ಯಕ್ತಿ ಮುಟ್ತಾನೆ. ಹೌದಾ? 1ನೇ ವ್ಯಕ್ತಿ ಏನು ಮಾಡ್ತಾನೆ? ಹೋಗಿ ಓಪನ್ ಮಾಡ್ತಾನೆ. ಹಂಗಂದ್ರೆ ಇದು ಎಷ್ಟು ಬಾರಿ ಆಯಿತು? 1 ಬಾರಿ ಆಯಿತಾ? ನೆಕ್ಸ್ಟ್ 2ನೇ ಲಾಕರನ್ನು ಏನು ಮಾಡ್ತಾನೆ? 1ನೇ ವ್ಯಕ್ತಿ ಆಲ್ರೆಡಿ ಏನು ಮಾಡಿರ್ತಾನೆ? ಹೋಗಿ ಮುಟ್ಟಿರ್ತಾನೆ. ಹಾಗೆ 2ನೇ ವ್ಯಕ್ತಿನೂ ಏನು ಮಾಡ್ತಾನೆ? 2 ಬಾರಿ ಮುಟ್ತಾನೆ. ಇದು ಫಸ್ಟ್ ಪೇಜ್ನಾಗ ಐತಿ ನಿಮ್ಗೆ. 2ನೇ ವ್ಯಕ್ತಿ ಮುಟ್ತಾನೆ. ನೆಕ್ಸ್ಟ್ 3ನೇ ಲಾಕರನ್ನು 1ನೇ ವ್ಯಕ್ತಿ ಮುಟ್ತಾನೆ, ಅದೇ ರೀತಿ 3ನೇ ವ್ಯಕ್ತಿ ಮುಟ್ತಾನೆ. 2ನೇ ವ್ಯಕ್ತಿ ಮುಟ್ಟಲ್ಲ. 2ನೇ ವ್ಯಕ್ತಿ ಏನು ಮಾಡ್ತಾನೆ? 2, 4, 6, 8 ಈಗ 2ರ ಅಪವರ್ತನಗಳನ್ನು ಈ ರೀತಿ ಮುಟ್ಟಿರ್ತಾನೆ. ಹಾಗಾಗಿ 3ನೇ ವ್ಯಕ್ತಿ 1 ಮತ್ತು 3ನೇ ವ್ಯಕ್ತಿ ಮುಟ್ತಾನೆ. 4ನೇ ವ್ಯಕ್ತಿ ನೋಡ್ರಿ, ಇಲ್ಲ ಅಂದರೆ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿರಿ. 4, 5, 6, 7, 8, 9, 10, 11 ಅಂತ ನಾನು ಲಾಕರ್ ಸಂಖ್ಯೆಯನ್ನು ತಗೋತೀನಿ. ಇಲ್ಲಿ ಕನ್ಸಿಡರ್ ಮಾಡೋದು ಇಷ್ಟು ಕನ್ಸಿಡರ್ ಮಾಡತ್ತೀನಿ. ಇಲ್ಲಿ ಏನಾಗುತ್ತೆ ನೋಡಿರಿ, 1ನೇ ವ್ಯಕ್ತಿ ಎಲ್ಲ ಲಾಕರ್ನು ಮುಟ್ಕೋತಾ ಹೋಗ್ತಾನೆ, ಅಂದರೆ ಓಪನ್ ಮಾಡ್ಕೋತಾ ಹೋಗ್ತಾನೆ ಅಂತ ಹೇಳಿವಿ. ಹೌದಾ? ಇವಾಗ ಓಪನ್ ಮಾಡ್ತಾ ಹೋಗ್ತಾನೆ. ಎಲ್ಲ ಲಾಕರ್ನು ಓಪನ್ ಮಾಡಿದ್ನ. ಹಾಗಾದರೆ ನೆಕ್ಸ್ಟ್ 2ನೇ ವ್ಯಕ್ತಿ ಏನು ಮಾಡ್ತಾನೆ? 2ನೇ ಲಾಕರ್, ನೆಕ್ಸ್ಟ್ 4ನೇ ಲಾಕರ್, ನೆಕ್ಸ್ಟ್ 6ನೇ ಲಾಕರ್ನು ಓಪನ್ ಮಾಡ್ತಾನೆ, ನೆಕ್ಸ್ಟ್ 8ನೇ ಲಾಕರ್ನು ಓಪನ್ ಮಾಡ್ತಾನೆ, ನೆಕ್ಸ್ಟ್ 10ನೇ ಲಾಕರ್ನ ಓಪನ್ ಮಾಡ್ತಾನೆ. ಇದು ಎಷ್ಟು ಗೊತ್ತಾಯ್ತು? ನೆಕ್ಸ್ಟ್ 3ನೇ ವ್ಯಕ್ತಿ ಏನು ಮಾಡ್ತಾನೆ? 3, 6 ಅಂದರೆ 6ನೇ ಲಾಕರ್ನ ಓಪನ್ ಮಾಡ್ತಾನೆ. ಹೌದಾ? ನೆಕ್ಸ್ಟ್ 6ನೇ ಲಾಕರ್ ಆದ್ಮೇಲೆ ಎಷ್ಟನೇ ಲಾಕರ್ನ ಓಪನ್ ಮಾಡ್ತಾನೆ? ನೆಕ್ಸ್ಟ್ 3 ಆದಮೇಲೆ 3ನೇ ವ್ಯಕ್ತಿ ಏನು ಮಾಡ್ತಾನೆ? 9ನೇ ಲಾಕರನ್ನು ಓಪನ್ ಮಾಡ್ತಾನೆ. ಹೌದಾ? ನೆಕ್ಸ್ಟ್ 4ನೇ ವ್ಯಕ್ತಿ ಏನು ಮಾಡ್ತಾನೆ? ಫಸ್ಟ್ 4ನೇ ಲಾಕರ್ನ ಓಪನ್ ಮಾಡ್ತಾನೆ. ನೆಕ್ಸ್ಟ್ ಅದು ಬಿಟ್ಟರೆ 8ನೇ ಲಾಕರ್ನ ಓಪನ್ ಮಾಡ್ತಾನೆ. ಹೌದಾ?
ನೆಕ್ಸ್ಟ್ ಇದು ಎರಡು ಓಪನ್ ಮಾಡ್ತಾನೆ. ಇಲ್ಲಿ ನಾವು ಎಲ್ಲಿ ತನಕ ಕನ್ಸಿಡರ್ ಮಾಡೀವಿ 11ರವರೆಗೆ ಅಷ್ಟೇ ಕನ್ಸಿಡರ್ ಮಾಡೀವಿ. 10 ಲಾಕರ್ ಅಷ್ಟೇ ಬೇಕು ನಮಗೆ. ಇಲ್ಲೇನು ಹೇಳಿದಾರೆ 10 ಲಾಕರ್ಗಳಿಂದ ಸುಳಿವು ಸಿಗ್ತೈತಿ ಅಂತ ಹೇಳ್ಯಾರ. ಅಂದ್ರೆ ನಮಗೆ 10 ಲಾಕರ್ ಅಷ್ಟೇ ಬೇಕು, ಒಂದು ಎಕ್ಸ್ಟ್ರಾ ಇರಲಿ ಅಂತ ತೊಗೊಂಡಿನಿ. ಇಲ್ಲೇನಂತ ನೋಡ್ರಿ, ನೆಕ್ಸ್ಟ್ ಏನು ಮಾಡ್ತಾನೆ, 5ನೇ ವ್ಯಕ್ತಿ ಲಾಕರ್ ಓಪನ್ ಮಾಡ್ತಾನೆ. ಅವ ಏನು ಮಾಡ್ತಾನೆ, 5 ಮತ್ತು 10ನೇ ಲಾಕರ್ನ ಓಪನ್ ಮಾಡ್ತಾನೆ. ಹೌದಾ? ಹಂಗಂದರೆ ನೆಕ್ಸ್ಟ್ 6ನೇ ವ್ಯಕ್ತಿ ಏನು ಮಾಡ್ತಾನೆ, 6ನೇ ಲಾಕರ್ನ ಓಪನ್ ಮಾಡ್ತಾನೆ. ನೆಕ್ಸ್ಟ್ 12ನೇ ಲಾಕರ್, ಅದು ನಮಗೆ ಬೇಡ. ನೆಕ್ಸ್ಟ್ 7ನೇ ವ್ಯಕ್ತಿ 7ನೇ ಲಾಕರ್ ಓಪನ್ ಮಾಡ್ತಾನೆ. ನೆಕ್ಸ್ಟ್ 14ನೇ ಲಾಕರ್. ಹೌದಾ? 14 ಬೇಡ ನಮಗೆ. ನೆಕ್ಸ್ಟ್ 8ನೇ ವ್ಯಕ್ತಿ ಏನು ಮಾಡ್ತಾನೆ, 8ನೇ ಲಾಕರ್ನ ಓಪನ್ ಮಾಡ್ತಾನೆ. 9ನೇ ವ್ಯಕ್ತಿ 9ನೇ ಲಾಕರ್ನ ಓಪನ್ ಮಾಡ್ತಾನೆ. 10ನೇ ವ್ಯಕ್ತಿ 10ನೇ ಲಾಕರ್ನ ಓಪನ್ ಮಾಡ್ತಾನೆ. 11ನೇ ವ್ಯಕ್ತಿ 11ನೇ ಲಾಕರ್ನ ಓಪನ್ ಮಾಡ್ತಾನೆ. ಅಂದರೆ ಇಲ್ಲಿ 8ನೇ ವ್ಯಕ್ತಿ 8ನೇ ಲಾಕರ್ ಓಪನ್ ಮಾಡಿದರೆ ನೆಕ್ಸ್ಟ್ ಯಾವ ಲಾಕರ್ ಓಪನ್ ಮಾಡ್ತಾನೆ, 16ನೇ ಲಾಕರ್ನ ಓಪನ್ ಮಾಡ್ತಾನೆ. ಅದಕ್ಕೆ ನಾ 16 ತೊಗೊಂಡಿಲ್ಲಲ್ಲ, ಅದಕ್ಕೆ 8ನೇ ಲಾಕರ್, 9ನೇ ಲಾಕರ್, 10ನೇ ಲಾಕರ್, 11ನೇ ಲಾಕರ್ ಅಂತ ಕನ್ಸಿಡರ್ ಮಾಡೀನಿ. ಇಲ್ಲಿ ನೋಡ್ರಿ ಎಷ್ಟು ಬಾರಿ ಸ್ಪರ್ಶಿಸಿದ್ರು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಒಂದು ಬಾರಿ ಮೀನ್ಸ್ ಟೈಮ್ಸ್, ಹೌ ಮೆನಿ ಟೈಮ್ಸ್. ಇಲ್ಲಿ 2 ಬಾರಿನ 2 ಟೈಮ್ಸ್. ಓಕೆ, 2 ಟೈಮ್ಸ್. ಇಲ್ಲಿ 2 ಟೈಮ್ಸ್. ನೆಕ್ಸ್ಟ್ ಇಲ್ಲಿ 3 ಟೈಮ್ಸ್. ಇಲ್ಲಿ 2 ಟೈಮ್ಸ್. ನೆಕ್ಸ್ಟ್ ಇಲ್ಲಿ 4 ಟೈಮ್ಸ್. ಇಲ್ಲಿ 2 ಟೈಮ್ಸ್. ನೆಕ್ಸ್ಟ್ ಇಲ್ಲಿ 4 ಟೈಮ್ಸ್. ನೆಕ್ಸ್ಟ್ ಇಲ್ಲಿ 3 ಟೈಮ್ಸ್. ನೆಕ್ಸ್ಟ್ ಇಲ್ಲಿ 4 ಟೈಮ್ಸ್. ನೆಕ್ಸ್ಟ್ 2 ಟೈಮ್ಸ್. ಇಸ್ ಇಟ್ ಕ್ಲಿಯರ್? ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ಇಲ್ಲಿ ನೋಡ್ರಿ, ಫಸ್ಟ್ ಏನು ಮಾಡಿದಾರ, ಇದು ಒಂದು ಬಾರಿ ಸ್ಪರ್ಶಿಸೈತಿ ಅಂದ್ರೆ ಫಸ್ಟ್ ಒನ್ ಟೈಮು ಏನು ಮಾಡಿದಾರೆ, ಅವರು ಟಚ್ ಮಾಡ್ಯಾರ ಅಂತ ಹೇಳಿದಾರೆ. 1 ಟೈಮ್ ಟಚ್ ಮಾಡಿದ್ರೆ ಇದೇನಾಗುತ್ತಾ, ಇದು ನಮಗೆ ಬೇಕಾ? ಇಲ್ಲ. ನಮಗೆ ಏನೈತಿ ಕಂಡೀಷನ್, 2 ಬಾರಿ ಟಾಗಲ್ ಮಾಡಲಾದ ಲಾಕರ್ಗಳು ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅಂತ ಹೇಳಿದ್ದಾರೆ. ಅಂದರೆ 2 ಬಾರಿ ಟಾಗಲ್ ಮಾಡಿರಬೇಕು ಅಂತ ಹೇಳಿದ್ದಾರೆ. ಹಾಗೆ 2 ಬಾರಿ ಟಾಗಲ್ ಮಾಡಿದ್ದ ಈ ಸಂಖ್ಯೆ ಯಾವುದು? 2. ಇದು 2 ಬಾರಿನ? ಎಸ್, ಸೂಪರ್. ಇದು ನಮಗೇನು ಫಸ್ಟ್ ನಂಬರ್ ಸಿಕ್ತು, ಅದು ಯಾವುದು? 2. ನೆಕ್ಸ್ಟ್ ಏನಿದಾರ 3 ಅಂತ ಐತಿ. ಇಲ್ಲಿ ಎಷ್ಟೈತಿ? 2 ಬಾರಿ ಸ್ಪರ್ಶ ಮಾಡೈತಿ. ಹಂಗಂದ್ರೆ ನಮ್ದು 2ನೇ ನಂಬರ್ ಏನಾಗಿರ್ತೈತಿ? 3. ನೆಕ್ಸ್ಟ್ ಇಲ್ಲಿ 3 ಐತಿ, ಇದು ಅಲ್ಲ. ನೆಕ್ಸ್ಟ್ 2 ಐತಿ. ವಾವ್, ಇದು ನಮ್ಮದು 3ನೇ ನಂಬರ್. ನೆಕ್ಸ್ಟ್ 4 ಐತಿ, 4 ಟೈಮ್ಸ್, ಇದು ಅಲ್ಲ. ನೆಕ್ಸ್ಟ್ 2 ಟೈಮ್ಸ್ ಐತಿ. 2 ಟೈಮ್ಸ್ ಅಂದ್ರೇನು? 2 ಬಾರಿ ಟಾಗಲ್ ಮಾಡಲಾಗಿ ಅಂದ್ರೇನು? 7ನೇ ನಂಬರ್ ಸಿಕ್ತಾ? ಅಂದರೆ 4 ನಂಬರ್ ಸಿಕ್ಕು ನಮ್ಗೆ. ನೆಕ್ಸ್ಟ್ 4, ಇದು ಬರಲ್ಲ. 3, ಇದು ಬರಲ್ಲ. 4, ಇದು ಬರಲ್ಲ. ನೆಕ್ಸ್ಟ್ 11 ಇದು ಏನಾಗೈತಂತೆ? 2 ಬಾರಿ ಸ್ಪರ್ಶಿಸಲಾಗೈತಿ ಅಂತ ಹೇಳ್ತಾರೆ. ಅಂದರೆ 5ನೇ ನಂಬರ್ ಏನಾಯ್ತು ನಮ್ಮದು? ಟಾಗಲ್ ಮಾಡಿರೋ 5ನೇ ನಂಬರ್ ಏನಾಯ್ತು? 11 ಸಿಕ್ತು. ನೋಡಿದ್ರೆ ಹಾಗಾದರೆ ಇಲ್ಲಿ ನಿಖರವಾಗಿ 2 ಬಾರಿ ಸ್ಪರ್ಶಿಸಲ್ಪಟ್ಟ ಮೊದಲ 5 ಲಾಕರ್ ಸಂಖ್ಯೆಗಳು ಯಾವಂದ್ರೆ 2, 3, 5, 7, 11 ಯಾಕೆ ಕನ್ಸಿಡರ್ ಮಾಡಿದ್ನಿ ಅನ್ನೋದು ಗೊತ್ತಾಯ್ತು. ಯಾಕಂದ್ರೆ ನಮಗೆ ಏನು ಬೇಕಾಗಿರ್ತೈತಿ? ಮೊದಲ 5 ಟಾಗಲ್ ಮಾಡಿರೋ ಲಾಕರ್ಗಳ ಸಂಖ್ಯೆ ಬೇಕಾಗಿರ್ತೈತಿ. ಹಾಗಾಗಿ ನಾನೇನು ಮಾಡಿದೆ? 11 ತನಕ ತಗೊಂಡೆ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ.